ಇನ್ನು ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೈಲು ಸೇರಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರರಂಗದ ಅನೇಕ ಜನ ಈಗಾಗಲೇ ಮಾತನಾಡಿದ್ದಾರೆ, ಅವರವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಅದೇ ರೀತಿಯಲ್ಲಿ ಈಗ ನಟ ರಂಗಾಯಣ ರಘು ಕೂಡ ಮಾತನಾಡಿದ್ದಾರೆ, ಬಹಳ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಮಹಾಕಾಳಮ್ಮ ತಾಯಿ ನಿನ್ನ ಆಶೀರ್ವಾದ ಚಿತ್ರರಂಗದ ಮೇಲಿರಲಿ, ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ, ಕಾಪಾಡಮ್ಮ ಅಂತ ಅವರು ಕೋರಿದ್ದಾರೆ, ಮಾತನಾಡಿದ್ದಾರೆ. ಆಗಲಿ ಅಂತ ನನ್ನ ಪುರಾತನ ಫಿಲಿಮ್ಸ್ಗೆ ಹರಿಯವರಿಗೆ ಆ ಭಗವಂತ ಬಂಡೆಕ ಅಮ್ಮ ಮಹಾಕಾಳಮ್ಮನ ದೇವಸ್ಥಾನದ ಮುಂದೆ ತಾಯಿ ತಾಯಿ ಮಹಾಕಾಳಮ್ಮ ಆ ಪುರಾತನ ಫಿಲಿಮ್ಸು ಇನ್ನೂ ಚೆನ್ನಾಗಿ ಸಾವಿರಾರು ಫಿಲ್ಮ್ಗಳು ಮಾಡೋಂಗಾಗ್ಲಮ್ಮ ತಾಯಿ, ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಮ್ಮ. ಸ್ವಲ್ಪ ಸಿಕ್ಕಾಪಟ್ಟೆ ಸಂಕಷ್ಟದಲ್ಲಿದ್ದೀವಿ, ಎಲ್ಲ ಪರಿಹಾರ ಮಾಡ್ಬಿಡ್ತಾಯಿ, ಇವೆಲ್ಲ ತೊಳ್ಕೊಂಡು ಹೋಗ್ಬಿಡ್ಬೇಕಮ್ಮ, ಹಂಗೆ ಮಾಡಮ್ಮ ತಾಯಿ, ಎಲ್ಲರಿಗೂ ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತ. ಸೊ ರಂಗಾಯಣ ರಘು ಅವರು ಅಂದರೆ ವಿಶೇಷವಾಗಿ ಅವರು ದರ್ಶನ್ ಅಂತ ಏನು ಪ್ರಸ್ತಾಪ ಮಾಡಿಲ್ಲ, ಬಟ್ ಚಿತ್ರರಂಗ ಸಂಕಷ್ಟದಲ್ಲಿದೆ, ನಿಜ ಅದು. ಚಿತ್ರರಂಗ ಸಂಕಷ್ಟದಲ್ಲಿದೆ, ಸ್ಟಾರ್ ಮೂವೀಸ್ಗಳು ಬರ್ತಾ ಇಲ್ಲ, ಆಯಿತಾ, ಚಿತ್ರರಂಗವನ್ನೇ ನಂಬ್ಕೊಂಡಿರ್ತಕ್ಕಂಥ ಜನರು ಕಷ್ಟದಲ್ಲಿದ್ದಾರೆ. ಹಾಗಾಗಿ ಒಳ್ಳೇದು ಮಾಡಲಿ ಅಂತಕ್ಕಂಥದ್ದು ಎಲ್ಲರ ಬಯಕೆ ಕೂಡ ಅದೇ.